ಪರ ವಿರೋಧ ಹೋರಾಟಗಳ ನಡುವೆಯೂ ಇದೀಗ ಬಂಡೀಪುರ ಸಫಾರಿ ಪುನರಾರಂಭಗೊಂಡಿದೆ. ರೈತ ಸಂಘಟನೆಯಿಂದ ವಿರೋಧ ವ್ಯಕ್ತ ಆಗಿರೋದ್ರಿಂದ ಪೊಲೀಸ್ ಸರ್ಪಗಾವಲಿನಲ್ಲಿ ಸಫಾರಿಯನ್ನ ನಡೆಸಲಾಗ್ತಾ ಇದೆ. ಈ ಕುರಿತು ಒಂದು ರಿಪೋರ್ಟ್ ಇದೆ, ನೋಡೋಣ. ಪರ ವಿರೋಧದ ನಡುವೆಯೂ ಸಫಾರಿ ಆರಂಭ. ಸಫಾರಿಗೆ ಆಗಮಿಸಿ ವನ್ಯಪ್ರಿಯರು ಫುಲ್ ಖುಷ್. ಬಂಡೀಪುರ ನಾಗರಹೊಳೆ ವ್ಯಾಪ್ತಿಯಲ್ಲಿ ಹುಲಿಗಳ ದಾಳಿಗೆ 3 ರೈತರು ಬಲಿಯಾದ ಹಿನ್ನೆಲೆ ಸ್ಥಗಿತಗೊಳಿಸಲಾಗಿದ್ದ ಸಫಾರಿಯನ್ನ ಮತ್ತೆ ಆರಂಭಿಸಲಾಗಿದೆ. ಸಫಾರಿ ಪುನರಾರಂಭಕ್ಕೆ ರೈತ ಸಂಘಟನೆಗಳು ಭಾರಿ ವಿರೋಧ ವ್ಯಕ್ತಪಡಿಸುತ್ತಿರುವ ಹಿನ್ನೆಲೆ ಬಂಡೀಪುರ ಸಫಾರಿ ಕೇಂದ್ರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಪೊಲೀಸ್ ಸರ್ಪಗಾವಲಿನಲ್ಲಿ ಸಫಾರಿ ಆರಂಭಿಸಲಾಯಿತು. ಮುಂಜಾಗ್ರತಾ ಕ್ರಮವಾಗಿ ಮೇಲುಕಾಮನಹಳ್ಳಿ ಸಫಾರಿ ಕೇಂದ್ರದಿಂದ ಬಂಡೀಪುರ ಅರಣ್ಯ ಪ್ರವೇಶ ದ್ವಾರದವರೆಗೂ ಸಫಾರಿ ವಾಹನಗಳಿಗೆ ಪೊಲೀಸ್ ಎಸ್ಕಾರ್ಟ್ ನೀಡಲಾಗ್ತಾ ಇದೆ. ಕೆಲವು ಮಾರ್ಪಾಡುಗಳೊಂದಿಗೆ ಸಫಾರಿ ಆರಂಭಿಸಲಾಗಿದ್ದು 50% ವಾಹನಗಳನ್ನು ಮಾತ್ರ ಬಳಸಲಾಗ್ತಿದೆ. ಹಿಂದೆ 8 ಗಂಟೆ ಇದ್ದ ಸಫಾರಿ ಅವಧಿಯನ್ನು 5 ಗಂಟೆಗೆ ಇಳಿಸಲಾಗಿದೆ. ಬೆಳಗ್ಗೆ 6:30 ರಿಂದ 9 ಹಾಗೂ ಸಂಜೆ 3:30 ರಿಂದ 6 ಗಂಟೆಯವರೆಗೆ ಸಮಯ ನಿಗದಿಗೊಳಿಸಲಾಗಿದೆ. ನಮ್ಮ ಬಂಡೀಪುರ ಸಫಾರಿಲಿ ನಮ್ಮ ಇಲಾಖೆದು ಒಟ್ಟು 9 ಗಾಡಿಗಳು ಬೆಳಿಗ್ಗೆ, ಅದರಲ್ಲಿ 7 ಬಸ್ಸು 2 ಕ್ಯಾಂಪರು, ಮಧ್ಯಾಹ್ನ 8 ಬಸ್ಸು 2 ಕ್ಯಾಂಪರ್ಗಳಿದೆ. ಹಾಗೆ JLRದು 6 ಗಾಡಿಗಳನ್ನ ಮಾತ್ರ ಅಲೋ ಮಾಡ್ತಾಯಿದ್ದೀವಿ ಬೆಳಿಗ್ಗೆ ಮತ್ತು ಸಾಯಂಕಾಲ. ಟೈಮಿಂಗ್ಸು ಬೆಳಿಗ್ಗೆ 6:30 9 ಗಂಟೆ, ಸಂಜೆ 3:30 6 ಗಂಟೆ, ಒಟ್ಟು 5 ಗಂಟೆ ಮಾತ್ರ ಸಫಾರಿ ಟೈಮಿಂಗ್ಸ್. ಮೊದಲು 8 ಗಂಟೆ ಇತ್ತು, ಈಗ ಬರೀ 5 ಗಂಟೆಗಳನ್ನ ಮಾತ್ರ ಸರ್ಕಾರ ಆದೇಶ ಮಾಡಿದೆ. ಅದರ ಪ್ರಕಾರ ಗಾಡಿಗಳನ್ನ ಸಫಾರಿಗೆ ಕಳಿಸ್ತಾ ಇದ್ದೀವಿ. ಪೊಲೀಸ್ ಬಂದೋಬಸ್ತು ಬಂಡೀಪುರ ಗುಂಡ್ಲುಪೇಟೆಯಲ್ಲಿ ಇದೆ. ಹಾಗೆ ನಮ್ಮ ಸಫಾರಿ ಕೇಂದ್ರದ ಪೊಲೀಸರು ಬಂದೋಬಸ್ತ್ ಕೊಟ್ಟಿದ್ದಾರೆ. ಇನ್ನು 3 ತಿಂಗಳ ಬಳಿಕ ಪುನರಾರಂಭಗೊಂಡ ಸಫಾರಿಗೆ ಮೊದಲ ದಿನವೇ ಪ್ರವಾಸಿಗರ ದಂಡೆ ಹರಿದು ಬಂದಿತ್ತು. ಪ್ರವಾಸಿಗರ ಮೊಗದಲ್ಲಿ ಸಂತಸ ಮನೆ ಮಾಡಿತ್ತು. ಸಫಾರಿಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಪ್ರಾಕೃತಿಕವಾಗಿ ವನ್ಯ ಪ್ರಾಣಿಗಳನ್ನ ವೀಕ್ಷಿಸಲು ಪ್ರವಾಸಿಗರು ತುಂಬಾನೇ ಕಾತರರಾಗಿದ್ದು ಕಂಡು ಬಂದಿದೆ. ತುಂಬ ಕಾಯ್ತಾ ಇದ್ವಿ. ಇವತ್ತು ಫಸ್ಟ್ ಟಿಕೆಟ್ ತೊಗೊಂಡಿದ್ದೀವಿ. ವಿ ಆರ್ ವೆರಿ ಎಕ್ಸೈಟೆಡ್. ಮತ್ತು ನೇಚರ್ ಜೊತೆ ಕನೆಕ್ಟ್ ಮಾಡೋದಕ್ಕೆ ನಮಗೊಂದು ಅವಕಾಶ ಸಿಗ್ತಾ ಇದೆ. ವಿ ಆರ್ ಥ್ಯಾಂಕ್ಫುಲ್ ಟು ದ ಗೌರ್ಮೆಂಟ್. ವಿ ಆರ್ ಥ್ಯಾಂಕ್ಫುಲ್ ಟು ಆಲ್ ಆಫ್ ಯು. ಈ ಅವಕಾಶ ನಮ್ಗೆ ಕೊಡ್ತಾ ಇರೋದಕ್ಕೆ ತುಂಬ ಮಿಸ್ ಮಾಡ್ಕೋತಾ ಇದ್ವಿ ಸರ್. 3 ದಿವಸದಿಂದ ಕೇಗುಡಿನಲ್ಲಿ ಇದ್ವಿ ಸರ್. ಕೇಗುಡಿನಲ್ಲಿ ಏನೂ ಸೈಟಿಂಗ್ಸ್ ಆಗೋದಿಲ್ಲ. ಬಂಡೀಪುರದಲ್ಲಿ ಗ್ಯಾರಂಟಿಡ್ ಸೈಟಿಂಗ್ಸ್ ಆಗುತ್ತೆ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ಯಾವುದು ಹೋಗಿಲ್ಲ, ಪ್ರಾಣಿಗಳೆಲ್ಲ ಆರಾಮಾಗಿ ಓಡಾಡ್ಕೊಂಡಿರುತ್ತೆ. ಈಗ ನಮಗೆ ಇನ್ನೂ ಡೆಫಿನೆಟಾಗಿ ಸೈಟಿಂಗ್ ಆಗುತ್ತೆ ಅನ್ನೋ ಒಂದು ಆಸೆನಲ್ಲಿ ಇದ್ದೀವಿ ಸರ್. ಆ್ಯಕ್ಚುಲಿ ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ನಾವು ಝೂಗೆ ನೋಡೋಣ ಅಂತ ಬಂದಿದ್ವಿ, ಅನಿಮಲ್ಸ್ ಎಲ್ಲ ನಮ್ಮ ಮಗುನ ಕರ್ಕೊಂಡು. ಬಟ್ ಇವಾಗ ಇಲ್ಲೇ ಓಪನ್ ಆಗಿದೆ ಅಂತ ಗೊತ್ತಾಯಿತು, ಅದು ಇವತ್ತೇ ಓಪನ್ ಆಗಿದೆ ಅಂತ ಗೊತ್ತಾಯಿತು. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ಸೊ ಈ ಥರ ಸಫಾರಿ ಎಲ್ಲ ಇದ್ದರೆ ತುಂಬ ಯೂಸ್ ಆಗುತ್ತೆ. ಆ್ಯಕ್ಚುಲಿ ನ್ಯಾಚುರಲ್ ಆಗಿ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ತುಂಬ ಖುಷಿಯಾಗಿದೆ ಆ್ಯಕ್ಚುಲಿ ಇವತ್ತು ಓಪನ್ ಆಗಿರೋದಕ್ಕೆ ಕೇಳಿ. ಅಂತೂ ಇಂತೂ ಹಲವು ಜಿಜ್ಞಾಸೆಗಳ ನಡುವೆ ಸಫಾರಿ ಪುನರಾರಂಭಗೊಂಡಿದೆ. ಸಫಾರಿಗೆ ವಿರೋಧ ವ್ಯಕ್ತಪಡಿಸಿ ಹೋರಾಟ ನಡೆಸುತ್ತಿರುವ ರೈತ ಸಂಘಟನೆಗಳ ಮುಂದಿನ ನಡೆ ಏನು ಎಂಬುದನ್ನು ಕಾದು ನೋಡಬೇಕಿದೆ. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.